ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಆ್ಯಕ್ಚುಲಿ ಪ್ರೀವಿಯಸ್ ವ್ಲಾಗ್ಗೆ ಇಷ್ಟೊಂದು ಸಪೋರ್ಟ್ ಕೊಡ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ನಿಜವಾಗ್ಲೂ ಖುಷಿ ಆಯಿತು. 3-4 ದಿವಸದಿಂದ ಮೈಸೂರು ವೆದರ್ ಅಂತೂ ಯಪ್ಪ ಅನ್ಪ್ರಿಡಿಕ್ಟಬಲು. ಫುಲ್ಲು ಮಳೆ ಬರ್ತಾಯಿದೆ ಆ್ಯಂಡ್ ಕೆಲವೊಂದು ಟೈಮ್ ಬಿಸಿಲಿರುತ್ತೆ ಆ್ಯಂಡ್ ಮ್ಯಾಕ್ಸಿಮಮ್ ಮಳೆ ಮತ್ತು ಮೋಡನೇ. ಸೊ ಇವಾಗಲೇ ಸ್ವಲ್ಪ ಕಮ್ಮಿ ಆಗಿರೋದು. ಮಧ್ಯಾಹ್ನ ಅಂತೂ ಸಿಕ್ಕಾಬಟ್ಟೆ ಮಳೆ ಬರ್ತಾಯಿತ್ತು. ಬೆಂಗಳೂರಲ್ಲೂ ಆಲ್ಮೋಸ್ಟ್ ಹಿಂಗೆ ಇರ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಮೋಸ್ಟ್ಲಿ ಅದು ಏನಾಗಿದೆ, ಸೈಕ್ಲೋನ್ ಇದ್ದಿದೆ. ಅದು ಇನ್ನೊಂದೇನಾಗಿದೆ, ಫಾರ್ ದ ಫಸ್ಟ್ ಟೈಮ್ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿ ಏನಿದೆ ಎರಡರಲ್ಲೂ ಸೈಕ್ಲೋನ್ ಆಗಿರೋದ್ರಿಂದ ಇಷ್ಟೊಂದು ಎಫೆಕ್ಟ್ ಆಗ್ತಿರೋದು. ಆ್ಯಂಡ್ ಆಲ್ಮೋಸ್ಟ್ ನಂಗೆ ಗೊತ್ತಿರಂಗೆ ಎಲ್ಲ ಊರುಗಳಲ್ಲೂ ಇದೇ ರೀತಿ ಎಫೆಕ್ಟ್ ಇದೆ. ಸೊ ಆದಷ್ಟು ಸೇಫಾಗಿರಿ, ಓಕೆನಾ? ಮಳೆಯಲ್ಲೆಲ್ಲ ನೆನಿಬೇಡಿ, ಜ್ವರ ಬಂದ್ಬಿಡುತ್ತೆ ಮಳೆಯಲ್ಲೆಲ್ಲ. ಇದು ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇನ್ ಕೇಸ್ ಏನಾದರೂ ಪ್ರೀವಿಯಸ್ ವ್ಲಾಗ್ನ ನೋಡಿಲ್ಲ ಅಂತಂದರೆ ಒಂದು ನೋಡ್ಕೊಂಬನ್ನಿ. ನಮ್ಮ ಮೈಸೂರು ಮನೆ ಏನಿದೆ ಇದರ ಹೋಮ್ ಟೂರ್ನ ಹಾಕಿದ್ದೀನಿ, ಓಕೆನಾ? ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆ್ಯಕ್ಚುಲಿ ಈ ವ್ಲಾಗಲ್ಲಿ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಕೊಡಬೇಕಿತ್ತು. ಏನಪ್ಪ ಅಂತಂದರೆ, ಈಗ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿದೆ ಆ್ಯಂಡ್ ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಇದ್ರ ರಿಲೇಟೆಡ್ ಒಂದು ವ್ಲಾಗ್ ಮಾಡಿದ್ದ. ಏನಪ್ಪ ಅಂದರೆ, ಅಮ್ಮಗೆ ಸ್ವಲ್ಪ ಹುಷಾರಿಲ್ಲ ಅಂತಂದರೆ ಅವ್ರದ್ದು ಕಾಲು ಮೂಳೆ ಮುರಿದೋಗಿದೆ. ಸೊ ಅದರಿಂದ ಆಪ್ರೇಷನ್ ಮಾಡಿದರು ಆ್ಯಂಡ್ ಇವಾಗ ಅವರು ಬೆಡ್ ರೆಸ್ಟಲ್ಲಿದ್ದಾರೆ. ಏನಾಯ್ತಂದರೆ, ಅವರು ಊರಿಗೆ ಹೋಗಿದ್ರು. ಸೊ ಊರಿಗೆ ಹೋಗಿದ್ದಾಗ ಅಲ್ಲಿ ಎಡವ್ಬಿಟ್ಟು ಬಿದ್ದುಬಿಟ್ಟಿದ್ದಾರೆ. ಸೊ ಬಿದ್ದಾಗ ಸ್ವಲ್ಪ ಅವ್ರಿಗೆ ಏಟಾಗಿದೆ ರೈಟ್ ಲೆಗ್ ಹತ್ರ ಟಾಪಲ್ಲಿ. ಬಿದ್ದಾಗ ಅಲ್ಲೊಂದು ಸ್ವಲ್ಪ ಮೂಳೆ ಅವ್ರಿಗೆ ಏನೋ ಪ್ರಾಬ್ಲಮ್ ಆಗಿದೆ. ಬಟ್ ಏನಾಗಲ್ಲ ಬಿಡು ಅಂತ ಅಂದ್ಕೊಂಡು ಬಂದುಬಿಟ್ಟಿದ್ದಾರೆ. ಬೆಂಗಳೂರಿಗೆ ಬರಬೇಕಿತ್ತಲ್ಲ ಮನೆಗೆ. ಸೊ ಟ್ರಾವೆಲ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಬಸ್ ಇಳಿದು ನಡ್ಕೊಂಡು ಇನ್ನೊಂದು ಬಸ್ ಚೇಂಜ್ ಮಾಡಬೇಕಾದ್ರೆ ಅವ್ರಿಗೆ ಹಂಗೆ ಆಟೋಮೆಟಿಕ್ ಒಂಥರ ರೈಟ್ ಲೆಗ್ ಫುಲ್ ಸಪೋರ್ಟೇ ಮಾಡಿಲ್ಲ, ಹಂಗೆ ಬಿದ್ದೋಗ್ಬಿಟ್ಟಿದ್ದಾರೆ. ಸೊ ಬಿದ್ದಾಗ ಅವ್ರದ್ದು ಮೂಳೆ ಮುರಿದೋಗ್ಬಿಟ್ಟಿದೆ. ಇಮಿಡಿಯೇಟಾಗಿ ಅಲ್ಲೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ, ನಾನು ಇರಲಿಲ್ಲ, ಏಮೂನು ಇರಲಿಲ್ಲ, ಅಪ್ಪ ಇದ್ದರು ಜೊತೆಯಲ್ಲಿ. ಸೊ ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿಸಿ ಏನಾಗಿದೆ ಅಂತ ಚೆಕ್ ಮಾಡಿದಾಗ ಅದು ಮೂಳೆ ಬ್ರೇಕ್ ಆಗಿತ್ತು. ಸೊ ಡಾಕ್ಟ್ರ್ ಏನು ಹೇಳಿದ್ರು, ಆಪ್ರೇಷನ್ ಎಲ್ಲ ಮಾಡಬೇಕಂತ ಹೇಳಿದ್ರು. ಆಪ್ರೇಷನ್ ಮಾಡಿದ್ರು. 3 months ಬೆಡ್ ರೆಸ್ಟ್ ಹೇಳಿದರು. ಸೊ ಈಗ ಅವರು ಓಕೆ ಅಂದರೆ ಇವಾಗ ಆಲ್ಮೋಸ್ಟ್ ಇದಾಗಿ 1.5 month ಆಗಿಬಿಟ್ಟಿದೆ. 1.5 ಏನು ಆಲ್ಮೋಸ್ಟ್ 2 months ಆಗ್ತಿದೆ. ಆ್ಯಂಡ್ ರೀಸೆಂಟಾಗಿ ಚೆಕಪ್ ಇತ್ತು, ಹೋಗಿ ಬಂದರು. ಸೊ ಮೂಳೆ ಎಲ್ಲ ಅದು ನಾರ್ಮಲ್ ಆಗ್ತಾಯಿದೆ. ಸೊ ಏನೂ ವರಿ ಇಲ್ಲ, ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ತುಂಬ ಜನ ಕೇಳ್ತಾಯಿದ್ರಿ. ಸೊ ಅದಕ್ಕೋಸ್ಕರ ಇದೊಂದು ಅಪ್ಡೇಟು. ಆ್ಯಂಡ್ ಸ್ವಲ್ಪ ಇವಾಗ ಮುಂಚೆಲ್ಲ ಅವರು ಕಾಲು ರೈಟ್ ಲೆಗ್ನ ನೆಲದ ಮೇಲೆ ಇಡೋಂಗಿರಲಿಲ್ಲ. ಈಗ ಸ್ವಲ್ಪ ಇಟ್ಟು ನಡೀರಿ ಅಂತೆಲ್ಲ ಹೇಳಿದ್ದಾರೆ. ಆ್ಯಂಡ್ ಕೆಲವೊಬ್ರು ಹೇಳ್ತಾಯಿದ್ರಿ, ಬ್ರೋ ಫಸ್ಟ್ ಅಮ್ಮನ ನೋಡಿ ಜೊತೆ ಇರಿ ಅಂತೆಲ್ಲ ಸ್ವಲ್ಪ ಹೇಳಿದ್ರಿ. ಸೊ ಅವ್ರಿಗೆ ಕ್ಲಾರಿಟಿ ಕೊಡೋದಾದರೆ, ನಾನು ಆಲ್ರೆಡಿ ಹೋಗಿ ಮನೇಲಿ ಇದ್ದೆ 1-2 ವಾರ ಅವ್ರ ಜೊತೇಲಿ ಇದ್ಬಿಟ್ಟು ಮತ್ತೆ ಇಲ್ಲಿ ಬಂದೆ. ಆ್ಯಂಡ್ ಇಲ್ಲಿ ರೇಷನ್ನು ನೋಡ್ಕೊಬೇಕಾಗಿರೋದ್ರಿಂದ ಸೊ ಎರಡೂ ಕಡೆ ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ರೀಸೆಂಟಾಗಿ ಸೀಮಂತ ಕೂಡ ಮಾಡಿದ್ವಿ. ಅದಕ್ಕೆ ಅಮ್ಮನ್ನು ನಾನು ಕರ್ಕೊಂಬಂದಿದ್ದೆ. ಸೊ ಅಲ್ಲಿಂದನೇ ಡೈರೆಕ್ಟಾಗಿ ಕಾರಿಂದನೇ ಇಲ್ಲಿ ಅವ್ರನ್ನ ಸೇಫಾಗಿ ಕರ್ಕೊಂಬಂದು ಇಲ್ಲಿ ಸೀಮಂತ ಎಲ್ಲ ಮುಗಿಸಿ ಈ ಮನೆಯಲ್ಲೂ ಇದ್ದರು. ಅವ್ರು 1 week ಇದ್ದರು. ಸೊ ಅದಾದಮೇಲೆ ಅವ್ರು ಹೊರಟರು. ಸೊ ಇದು ನಿಮ್ಗೆ ಗೊತ್ತಿರಲ್ಲ, ನೀವು ಕೇಳೋದು ತಪ್ಪಲ್ಲ. ಏನು ಗುರು ಲೈಕ್ ಏಮೋ ಹಿಂಗೆ ವೀಡಿಯೋ ಮಾಡಿದ್ದಾನೆ, ಇವ್ನು ನೋಡಿದ್ರೆ ಮೈಸೂರಲ್ಲೇ ಇದ್ದಾನೆ, ಹೋಗಿಲ್ವಾ ಏನು ಅಂತ ಒಂದು ಕನ್ಸಲ್ಲಿ ಕೇಳ್ತೀರಾ. ಇದೆಲ್ಲ ಬ್ಯಾಕ್ಗ್ರೌಂಡಲ್ಲಿ ನಡೀತಾ ಇರುತ್ತೆ. ನನಗೆ ಎಲ್ಲನೂ ವೀಡಿಯೋದಲ್ಲಿ ತೋರ್ಸೋಕ್ಕೆ ಇಷ್ಟ ಆಗೋಲ್ಲ. ಆ್ಯಂಡ್ ನನಗೆ ಈ ವಿಷಯದ ಬಗ್ಗೆ ವೀಡಿಯೋನೂ ಮಾಡಬಾರ್ದು ಅಂತ ನಾನಿದ್ದೆ. ಲೈಕ್ ಅಂದರೆ ನನಗೆ ನಮ್ಮಮ್ಮನ ಯಾವಾಗಲೂ ನನ್ನ ಬ್ಲಾಗಲ್ಲಿ ಹ್ಯಾಪಿಯಾಗಿ ತೋರಿಸಿನೇ ಒಂಥರ ಅಭ್ಯಾಸ ಆಗಿರೋದ್ರಿಂದ ಅವ್ರಿಗೆ ಈ ಥರ ಆದಾಗ ನನಗೆ ಅದು ವೀಡಿಯೋಲಿ ತೋರಿಸ್ಬೇಕು ಅಂತ ಅನಿಸ್ಲಿಲ್ಲ. ಮತ್ತು ಅದ್ರ ಬಗ್ಗೆ ಏನೋ ಅಷ್ಟೊಂದು ಶೇರ್ ಮಾಡೋದು ಬೇಡ ಅಂತಲೂ ಅನ್ನಿಸ್ತು. ಸೊ ಏಮೋ ವೀಡಿಯೋ ಮಾಡಿರೋದ್ರಿಂದ ನಿಮ್ಗೆಲ್ರಿಗೂ ವಿಷಯ ಗೊತ್ತಾಗಿದೆ. ಅದರಿಂದ ನಾನು ಒಂದು ಕ್ಲಾರಿಟಿ ಕೊಡಬೇಕಾಗಿರೋದ್ರಿಂದ ಸೊ ನಾವೆಲ್ಲ ಚೆನ್ನಾಗಿದ್ದೀವಿ, ಹೋಗ್ತಾ ಬರ್ತಾ ನೋಡಿಕೊಂಡು ಎಲ್ಲ ಆರಾಮಾಗಿದ್ದೀವಿ. ಆ್ಯಂಡ್ ಡೈಲಿ ನಾನು ಕಾಲ್ ಮಾತಾಡ್ತಾ ಇರ್ತೀನಿ ಅವ್ರ ಜೊತೆ, ಓಕೆನಾ? ಸೊ ಯಾರ್ಯಾರು ಕೇಳಿದರೆ ಅವ್ರಿಗೆಲ್ಲ ಒಂದು ಕ್ಲಾರಿಫಿಕೇಷನ್. ಆ್ಯಕ್ಚುಲಿ ಈಗ ನಾನು ಇಲ್ಲಿದ್ದೀನಲ್ವಾ, ಸೊ ರೇಷು ಕಾಲ್ ಮಾಡ್ತಾಯಿದ್ಲು, ಬಾ ನಿನ್ನ ನೋಡಬೇಕು ಅಂತ. ಸೊ ಅದಕ್ಕೆ ಈಗ ಅವಳನ್ನ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ನಿಮ್ಮನ್ನೂ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಮಿಲ್ಕಿ ನೋಡಿ ಮಳೇಲಿ ನೆಂದು ವೈಟ್ಗಾಗ್ಬಿಟ್ಟಿದ್ದಾಳೆ. ಫಸ್ಟೇ ವೈಟ್ಗಿದ್ದಾಳೆ, ಅದರಲ್ಲಿ ಇನ್ನೂ ವೈಟ್ ಬೇರೆ. ಆ್ಯಕ್ಚುಲಿ ಏನಪ್ಪ ಅಂದರೆ, ಈಗ ಕಾರ್ ಬೇರೆ 10,000 kilometers ರೀಚ್ ಆಗಿದೆ. ಸರ್ವೀಸ್ ಮಾಡಿಸ್ಬೇಕು. ಈಗ ಅದೊಂದು ಕೆಲಸ ಇದೆ, ಗೊತ್ತಿಲ್ಲ ಯಾವಾಗ ಮಾಡಿಸೋದು ಏನು ಅಂತ. ಈ ಮಳೆ ಎಲ್ಲ ನಿಂತ ಮೇಲೆ ಮಾಡಿಸ್ಬೇಕು. ಓಕೆ ಬನ್ನಿ, ಇವಾಗ ಆನ್ ದ ವೇ ಹೋಗ್ತಾ ಸಿಗೋಣ. ಈ FM ಇನ್ನೂ ಜೀವಂತವಾಗಿದೆ ಅಂತ ಗೊತ್ತಾಗೋದು ಈ ಕಾರ್ ಹತ್ತಿದ ಮೇಲೆ ಗೈಸ್. ಕಾರ್ ಹತ್ತಿದ ತಕ್ಷಣ ಆಟೋಮೆಟಿಕ್ FM ಆನ್ ಆಗಿಬಿಡುತ್ತೆ. ನೀವೇನೇ ಹೇಳಿ ಗೈಸ್, ಮೈಸೂರಲ್ಲಿ ಕಾರ್ ಓಡಿಸೋ ಮಜಾನೇ ಬೇರೆ. ಇದನ್ನ ತುಂಬ ಸಲ ಹೇಳಿದ್ದೀನಿ, ಬಟ್ ಎವ್ರಿ ಟೈಮ್ ಹೇಳ್ಬೇಕಂತ ಅನಿಸುತ್ತೆ. ಗೊತ್ತಿಲ್ಲ ಇದನ್ನು, ಈ ಕಾರ್ನ ಬೆಂಗಳೂರು ತೊಗೊಂಬಂದ್ಮೇಲೆ ಹೆಂಗೆ ಓಡಿಸ್ತೀನಿ ಮತ್ತು ಅಲ್ಲಿ ಟ್ರಾಫಿಕ್ ಕಂಡೀಷನ್ ನನಗೆ ಗೊತ್ತಿದೆ.
ಸೊ ಸ್ವಲ್ಪ ಟ್ರಾಫಿಕ್ ಕಂಡೀಷನಲ್ಲಿ ಪೇಷನ್ಸ್ ಇಟ್ಕೊಂಡು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಗೊತ್ತಿಲ್ಲ. ಲೆಟ್ಸ್ ಸಿ. ರೇಷ್ಗೆ ಹೇಳ್ದೆ ಸಡನ್ನಾಗಿ ಹೋಗ್ತಾ ಇದ್ದೀನಿ ಅವ್ರ ಮನೆಗೆ, ನೋಡೋಣ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಒಂದೆರಡು ದಿನ ಆಯಿತು ಅವಳು ನೋಡಿ. ಸೊ ಇವತ್ತು ಹೋಗ್ತಾ ಇದ್ದೀನಿ, ಲೆಟ್ಸ್ ಸಿ. ಓಕೆ ಗೈಸ್, ಇವಾಗ ಇಲ್ಲಿ ನಮ್ಮ ಮಾವ ಅವ್ರ ಮನೆಗೆ ಬಂದಿದ್ದೀನಿ. ಇವಳು ಇಲ್ಲೇ ಕೂತ್ಕೊಂಡವಳೆ. ನಾನು ಕಾರಿಂದ ಬಂದಾಗ ಏನು ಮಾಡ್ತಾವಳೆ ಇವಳು ಅಂತ ನೋಡಿದೆ, ಆಚೆ ಕೂತ್ಕೊಂಡಿದ್ಲು. ನೋಡಿದ್ರೆ ಈ ಕೋತಿ ಬಾಳೆಹಣ್ಣು ತಿನ್ನುತ್ತಲ್ಲ ತಿಂತಾ ಇದ್ಲು. ನಾನು ಅಲ್ಲಿಂದನೇ ಝೂಮಾಗಿ ತೆಗ್ದಿದ್ದೀನಿ. ಬಟ್ ಆಮೇಲೆ ಬೇಡ, ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಮೋಸ್ಟ್ಲಿ ಆ ಶಾರ್ಟ್ ಹಾಕಿರಲ್ಲ, ಅದಕ್ಕೆ ಬಾಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಇವಾಗ ವ್ಲಾಗಲ್ಲಿ ಬರ್ತೀಯ ಅನ್ನೋದಕ್ಕೆ ಹ್ಞೂ ಅಂತಂದ್ಲು. ನಾನೇ ಬೇಡ ಬಿಡ, ಇಟ್ಸ್ ಓಕೆ, ವಾಯ್ಸ್ ಮಾತ್ರ ಇರಲಿ ಅಂತಂದರೆ, ಇಲ್ಲ ನಾನೇ ವ್ಲಾಗಲ್ಲಿ ಬರ್ತೀನಿ ಅಂತಂದ್ಬಿಟ್ಟು ಎಲ್ಲ ತಲೆ ಎಲ್ಲ ಏರೆಲ್ಲ ಸರಿ ಮಾಡಿಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ರೆಡಿ ಆಗ್ಬಿಟ್ಟು ಬರ್ತಾಳೆ ಗೈಸ್. ಬಾ ಬಾ ಬಾ. ಓ ನಮ್ಮ ಅತ್ತೆ ನೋಡಿ ಬಿಸಿ ಬಿಸಿ ಕಾಫಿ ಕೊಟ್ಟಿದ್ದಾರೆ. ಸೊ ಕಾಫಿ ಕುಡಿದ್ಬಿಟ್ಟು ವ್ಲಾಗ್ ಮಾಡೋದು ಗೈಸ್. ಇಲ್ಲೂ ನೋಡಿ ಎಷ್ಟು ಸಕ್ಕತ್ತಾಗಿದೆ ಗ್ರೀನರಿ. ಗ್ರೀನರಿ ವೀಡಿಯೋ ಮಾಡ್ತಾಯಿದ್ರೆ ಬ್ಯಾಕ್ಗ್ರೌಂಡಲ್ಲಿ ಕೆಮ್ತಾವಳೆ. ಇದು ಸೆಕೆಂಡ್ ಟೇಕ್ ತೊಗೊತಿರೋದು ನಾನು. ಮತ್ತೆ ಮಳೆ ಬರೋ ಥರ ಇದೆಲ್ಲ ಮೋಡ ಇದೆ ನೋಡಿ. ನೈಟ್ ಮತ್ತೆ ಮಳೆ ಬರ್ಬೋದು ನೋಡಿ ಗೈಸ್. ಆಫ್ಟರ್ ಲಾಂಗ್ ಟೈಮ್ ವ್ಲಾಗಲ್ಲಿ ಎಂಟ್ರಿ. ಏನು ಮೇಡಮ್ ಸಮಾಚಾರ? ಆರಾಮ? ಆರಾಮ. ವೆದರಿಂದ ಸ್ವಲ್ಪ ವಾಯ್ಸ್ ಹೋಗಿದೆ ಅಷ್ಟೇ. ಹೌದಾ? ಬಿಟ್ಟರೆ ನಾನು ಆರಾಮ. ನೀವೇ ಅಪರೂಪ ಆಗ್ಬಿಟ್ಟಿದ್ದೀರಾ, ಏನು ಮಾಡೋಣ, ಕಳ್ಸಾದ್ಮೇಲೆ ಬಂದು ನೋಡೇ ಇಲ್ಲ. ಹಿಂಗೆಲ್ಲ ಸುಳ್ಳೆಲ್ಲ ಹೇಳ್ಬಾರ್ದು. ಕಳ್ಸಾದ್ಮೇಲೆ ಬಂದು ನೋಡೇ ಇಲ್ಲ ಅಂತ. ಅದೇನೋ ಒಂದು ಡೈಲಾಗ್ ಐತಲ್ಲ, ಅಣ್ಣ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತಾಯಿದ್ಯಾ ಕಣಣ ಅಂತ. ಹಂಗೆ ಏನೋ ಒಂದು 2 ಡೇಸ್ ಆಗಿತ್ತು, ಬಂದಿದ್ದೀನಿ. ಅದೇ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಆಬ್ವಿಯಸ್ಲಿ ಬರ್ತಾರೆ, ಅದಾದ್ಮೇಲೆ ನಾರ್ಮಲ್. ಏನು ಸಮಾಚಾರ? ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀಯ? ಏನು ಹೇಳೋದು, ಅವಾಗಲೇ ತುಂಬ ಜನ ಅವಾಗಿಂದ ಗೆಸ್ಟ್ ಮಾಡ್ತಾಯಿದ್ರು ಪ್ರೆಗ್ನೆಂಟ್ ಅಂತ. ಹೌದು, ಪ್ರೆಗ್ನೆಂಟು ಆಯಿತು, ಶ್ರೀಮಂತರು ಮಾಡಿ ಕಳಿಸಿದಾರೆ ತನ್ನ 9 ಮಂತ್ಸ್ಗೆ. ಹ್ಯಾಪಿ ನೋಡಿ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಮೇಡಮ್ ಫುಲ್ ಮಿಂಚಿಂಗ್. ಆ್ಯಕ್ಚುಲಿ ಈಗ ಸ್ವಲ್ಪ ಹೋಗ್ತಾ ಇದೆ, ಇನ್ನೂಲೆಲ್ಲ ಇದೆ, ಒಂಥರ ಚೆನ್ನಾಗಿದೆ. ಓಕೆ ಗೈಸ್, ಇದಿಷ್ಟು ಇವತ್ತಿನ ಒಂದು ವ್ಲಾಗ್. ಹೋಪ್ಫುಲಿ ಎಂಜಾಯ್ ಮಾಡಿದ್ರ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ನಾನು ವ್ಲಾಗ್ ಮಾಡೇ ತುಂಬ ದಿನ ಆಗಿಬಿಟ್ಟಿತ್ತು. ಇನ್ನು ಈ ಥರ ಫ್ರೇಮ್ ನೋಡಿ ನೀವು ತುಂಬ ದಿನ ಆಗಿತ್ತು ಅಂತ ಹೇಳೋಕ್ಕಾಗಲ್ಲ. ಸೊ ವ್ಲಾಗ್ ಮಾಡಿದರೆ ನೋಡ್ಬೋದಾಗಿತ್ತು, ಬಟ್ ಗೊತ್ತಲ್ಲ ನಿಮಗೆ ತುಂಬ ವಿಷಯಗಳಿರುತ್ತೆ, ಇದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಮದುವೆ ಆಗಿ ಗೊತ್ತಾಗುತ್ತೆ. ನನ್ನ ನಿಜ ಈ ಡೈಲಾಗ್ ಎಷ್ಟು, ಈ ಲೈನ್ ಎಷ್ಟು ಕರೆಕ್ಟು, ಎಷ್ಟು ಅರ್ಥಪೂರ್ಣ ಅಂತ ಅನ್ಸುತ್ತೆ ಗೊತ್ತಾ. ನಾನು ಈಗ ಹೇಳಿದ್ರೆ ತುಂಬ ಜನ ಗೊತ್ತಾಗಲ್ಲ. ಪಾಪ ಮದುವೆ ಆಗಿರೋ ನಮ್ಮ ಹುಡುಗರುಗಳಿಗೆ ಕನೆಕ್ಟ್ ಆಗ್ತಿರುತ್ತೆ ನಾನು ಏನು ಕೇಳ್ತಾ ಇದ್ದೀನಿ ಅಂತ. ನೆಕ್ಸ್ಟ್ ಯಾರ್ಯಾರು ಆಗ್ಬೇಕು ಅಂದ್ಕೊಂಡಿದ್ದೀರಾ, ಮದುವೆ ಆಗಿ ಗೊತ್ತಾಗುತ್ತೆ. ಅಂದರೆ ಒಂಥರ ರೆಸ್ಪಾನ್ಸಿಬಿಲಿಟೀಸ್ ಅದು, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಆಶೀರ್ವಾದ ಇರಲಿ. ಸೊ ಥ್ಯಾಂಕ್ ಯು ಗೈಸ್. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.